ಗೌರವಾನ್ವಿತ ಮಾನ್ಯ ಶ್ರೀ 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 ಸಿಟಿ ರವಿ ಅವರೇ, ನಿಮ್ದೇ ಲಾಜಿಕಲ್ಲಿ ನಿಮ್ದೇ ತರ್ಕವನ್ನ ಆಧರಿಸಿ ಮಾತನಾಡ್ಬೇಕಾದ್ರ ಹಿಂದ ನಿಮ್ಮ ಪೂಜ್ಯ ತಂದೆಯವರು ಅಂದ್ರೆ ನಿಮ್ಮ ಅಪ್ಪನೂ ಕೂಡ ಏನೂ ಆಗಿರ್ಲಿಲ್ಲ. ನಿಮ್ಮಪ್ಪ ದನ ಕಾಯ್ತಾ ಇದ್ರು. ದನ ಕಾಯೋನ್ ಮಗ ಇವತ್ತ ನೀವ್ ಯಾಕ್ರಿ MLA ಆದ್ರಿ, ಮಿನಿಸ್ಟರ್ ಆದ್ರಿ? ಒಬ್ಬ ಸಾಮಾನ್ಯ ದನ ಕಾಯೋನ್ ಮಗ ನೀವು ಕೂಡ ದನ ಕಾಯ್ಬೇಕಾಗಿತ್ರಿ. ನಿಮ್ಮ ಅಪ್ಪನ ಕೈಯಿಂದ ಏನು ಮಾಡಕ್ಕಾಗಿಲ್ಲ, ನೀವೇನ್ ಮಾಡ್ತೀರಿ ಅಂತ ಹೇಳಿ ಇವತ್ತು ನೀವು ನಿಮ್ಮ ಅವಿವೇಕತನದ ಪ್ರದರ್ಶನ ಮಾಡ್ತಾ ಇದ್ದೀರೋ, ನಿಮ್ಮಲ್ಲಿರುವಂತ ಒಂದು ಜಾತಿ ಘಮಂಡಿನ ಮಾತುಗಳನ್ನ ಆಡ್ತಾ ಇದ್ದೀರೋ ಗೊತ್ತಿಲ್ಲ. ನಮ್ಗದು ಮೇಲ್ನೋಟಕ್ಕೆ ಜಾತಿ ಘಮಂಡ ಅಂತಾನೆ ಕಾಣಿಸ್ಲತ್ತದ. ನಿಮ್ಮ ತಂದೆಯಿಂದಾನೆ ನಿಮ್ಮ ಅಪ್ಪನ ಕೈಯಿಂದಾನೆ ಏನು ಮಾಡಕ್ಕಾಗಲ್ಲ, ನೀವೇನ್ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಹಿಂದಿನ ಇತಿಹಾಸನ ನೀವು ಹೋಗಿ ಒಂದು ಸಲ ತೆಗೆದು ನೋಡ್ರಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕೂಡ RSS ಅನ್ನ ಬ್ಯಾನ್ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಪ್ಪನಿಂದ RSS ಬ್ಯಾನ್ ಮಾಡಕ್ ಆಗಿರ್ಲಿಲ್ಲ. ಬಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಪ್ರಧಾನಮಂತ್ರಿ ಆಗಿರುವಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಇದ್ರಲ್ಲಿ RSS ಅನ್ನ ಬ್ಯಾನ್ ಮಾಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಕೂಡ RSS ಬ್ಯಾನ್ ಆಗಿತ್ತು. PV ನರಸಿಂಹರಾವ್ ಅವರ ಕಾಲದಲ್ಲಿ ಅವ್ರ ಅಪ್ಪನಿಂದ RSS ಬ್ಯಾನ್ ಮಾಡಕ್ ಆಗಿರ್ಲಿಲ್ಲ. ಆದ್ರೆ ಮುಂದುವರೆದು PV ನರಸಿಂಹ ಅವರು ಕೂಡ RSS ಅನ್ನ ಬ್ಯಾನ್ ಮಾಡಿರೋ ಇತಿಹಾಸ ನಮ್ಮ ದೇಶದ ಜನತೆಯ ಮುಂದದ. ನೀವು ಇತಿಹಾಸವನ್ನ ಅಧ್ಯಯನ ಮಾಡಲಾರ್ದೆ ಅವಿವೇಕತನದ ಪ್ರಜ್ಞಾಹೀನರಾಗಿ ನೀವೇನು ಮಾತಾಡ್ತಾ ಇದ್ದೀರಲ್ಲ, ಈ ರೀತಿ ಅಸಂವಿಧಾನಿಕ ಪದಗಳನ್ನ ಆಡ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನೀವ್ ಹೆಂಗ್ ಹೋಗ್ರಿ, ನೀವು ಇವತ್ತ ವಿಧಾನಸಭೆಯಲ್ಲಿ ಸಂಸತ್ತಲ್ಲಿ ಕುಂತು ಜನಪ್ರತಿನಿಧಿಗಳಾಗಿ ಈ ರೀತಿ ಭಾಷೆ ಬಳಸಿ ನೀವು ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ ಇವತ್ತ ನಿಮ್ಗೆ ಇಂಥ ಮಾತುಗಳು ಕೊಡಾಕ? ಹಂಗ್ ನೋಡಿದ್ರೆ ನಿಮ್ ತಂದೆಯವರು ಕೂಡ ಏನೇನು ಸಾಧನೆ ಮಾಡಕ ನಿಮ್ಮ ಅಪ್ಪನಿಂದ ಸಾಧ್ಯ ಆಗಿಲ್ಲ. ಸಿಟಿ ರವಿ ಅವರೇ, ಅದೆಲ್ಲ ನಿಮ್ಮಿಂದಾನು ಸಾಧ್ಯ ಆಗ್ಬಾರ್ದು. ನಿಮ್ಮ ಅಪ್ಪ ಆದವರು ಯಾವ್ದೇ MLA ಆಗಿರ್ಲಿಲ್ಲ, ಯಾವ್ದೇ ಮಿನಿಸ್ಟರ್ ಆಗಿರ್ಲಿಲ್ಲ. ನೀವು ಕೂಡ ಏನೋ ಆಗ್ಬಾರ್ದಾಗಿತ್ತು. ನೀವು ಕೂಡ ಯಾವ್ದೋ ಒಂದು ಕಡೆ ದನ ಮೇಯಿಸ್ಕೊಂಡು ಕುರಿ ಕಾಯ್ಕೊಂಡು ಇನ್ನೂ ಏನೋ ಉದ್ಯೋಗ ಮಾಡ್ಕೊಂಡು ಇರ್ಬೇಕಾಗಿತ್ತು. ಇವತ್ತ ನೀವು ಒಂದು ಪ್ರಜಾಪ್ರಭುತ್ವದ ಇದರಲ್ಲಿ ಕುಂತು ಸಂವಿಧಾನದ ಅಡಿಯಲ್ಲಿ ಒಂದು ಕುರ್ಚಿಯಲ್ಲಿ ಕುಂತು ಬಿಟ್ಟು ಈ ರೀತಿ ಸಂವಿಧಾನ ಪದಗಳನ್ನ ಆಡ್ತಿಲ್ಲ. ನಿಮ್ಗೆ ಸಂವಿಧಾನದ ಮೇಲೆ ಗೌರವ ಇಲ್ವಾ? ಯಾಕಂದ್ರೆ ನೀವು RSS ಬೆಂಬಲಿತರ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದ. ಇವತ್ತ ಈ ದುಷ್ಟ ದೇಶದ್ರೋಹಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ದಲಿತರ ವಿರೋಧಿ, ಮಹಿಳಾ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ ಈ ದುಷ್ಟ RSS ಅನ್ನ ಈ ದೇಶದಿಂದ ಬರೀ ಬ್ಯಾನ್ ಮಾಡೋದು ಅಷ್ಟೇ ಅಲ್ಲ, ಈ ದೇಶದಿಂದಾನೇ ಅದನ್ನ ಪೂರನೇ ನಿರ್ನಾಮ ಮಾಡ್ಬೇಕು. ಅಂದಾಗ ಈ ದೇಶ ಏನಾದ್ರೂ ಒಂದು ಒಳ್ಳೆ ಇದು ಆಗ್ತದೆ. ಇದು ಪ್ರತಿಯೊಬ್ಬ ಈ ದೇಶದ ಪ್ರಜೆಯ ಗುರಿ ಆಗ್ಬೇಕು. ಇವತ್ತು ಆ ಗುರಿ ಆಗೋ ಸಲುವಾಗಿ ಪ್ರತಿಯೊಬ್ಬರು ಕೇಳ್ತಾರ. ಎಲ್ಲ ಇವತ್ತ ಭಾರತದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳಿಗಿದ್ದು ಒಂದು ಮಾನ್ಯತೆ ಆದ್ರೆ RSS ಗೆ ಒಂದು ಮಾನ್ಯತೆ ಯಾಕದ? ಅದಕ್ಕೆ ಯಾಕ ಇವತ್ತ ರಿಜಿಸ್ಟ್ರೇಷನ್ ಇರ್ಲಾರ್ದೆ ಅವ್ರು ನಡೆಸ್ತಾ ಇದ್ದಾರೆ ಇಡೀ ದೇಶವ್ಯಾಪ್ತಿಯಾದಂತ ಒಂದು ದೊಡ್ಡ ಸಂಘಟನೆಗೆ ಯಾಕ ರಿಜಿಸ್ಟ್ರೇಷನ್ ಇಲ್ಲ, ಅವ್ರು ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಇಡೀ ದೇಶದ ಯುವಕರು ಪ್ರಜ್ಞಾವಂತರು ಇವತ್ತು ಪ್ರಶ್ನೆ ಮಾಡ್ಲಕತ್ತಾರ ಅಂತಂದ್ರೆ ಉತ್ತರ ಕೊಡುವಂತ ದಮ್ಮು ತಾಕತ್ತು ನಿಂಬಲ್ಲಿಲ್ಲ. ನೀವು ನಿಮ್ಮ ಅಪ್ಪನ ಕೈಯಿಂದ RSS ಬ್ಯಾನ್ ಮಾಡಕ್ಕಾಗಿಲ್ಲ, ನೀವೇನ್ RSS ಬ್ಯಾನ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಲ್ಲ, ಮೊದಲು ಈ ಪ್ರಶ್ನೆ ಉತ್ತರ ಕೊಡಿ. 100 ವರ್ಷಗಳು ಕಳೆದ್ರು ಕೂಡ ನೀವ್ ಯಾಕ್ರಿ ಇನ್ನೂ ತನಕ RSS ನ ನೋಂದಣಿ ಮಾಡ್ಕೊಂಡಿಲ್ಲ? ನೀವು ಈ ದೇಶದವ್ರಲ್ವಾ? ದೇಶದ ಸಂವಿಧಾನದ ಬಗ್ಗೆ, ಕಾನೂನಿನ ಬಗ್ಗೆ ನಿಮ್ಗೆ ಏನಂತಾರೆ ಗೌರವ ಇಲ್ವಾ? ಇನ್ನು ಎಷ್ಟು ದಿನ ದೇಶ ವಿರೋಧಿ ಸಂಘಟನೆ ಇಟ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತೀರಿ ನೀವು? ಮತ್ತೆ ನಿಮ್ಗೆ ದೊಡ್ಡ ದೊಡ್ಡ ಭಾಷೆಗಳು ಬೇರೆ, ದೊಡ್ಡ ದೊಡ್ಡ ಮಾತು ಬೇರೆ, ಅದ್ರ ಬಗ್ಗೆ ನಿಮಗೆ ಸಮರ್ಥನೆ ಬೇರೆ. ಈ ರೀತಿ ನಾಚಿಕೆ ಆಗ್ಬೇಕು. ಈ ರೀತಿ ಇಂಥ ಹೇಳಿಕೆಗಳನ್ನ ಕೊಡೋದಕ್ಕ ಪ್ರಿಯಾಂಕ್ ಖರ್ಗೆಜಿ ಅವರು, ಗೌರವಿತ ಪ್ರಿಯಾಂಕ್ ಖರ್ಗೆಜಿ ಅವರು ಎಲ್ಲೂ ಕೂಡ RSS ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ. ಅವರು ಎಲ್ಲಾ ಸಂಘಟನೆ ಅಂತೆ RSS ಕೂಡ ಒಂದು ಸಂಘಟನೆ, ಎಲ್ಲಾ ಸಂಘಟನೆ ಅಂತೆ RSS ಕೂಡ ತನ್ನ ನೋಂದಣಿ ಮಾಡ್ಕೊಂಡು ಅದ್ರ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಲಿ ಅಂತ ಹೇಳಿದ್ರು. ಆದ್ರೆ ನೋಂದಣಿ ಮಾಡ್ಕೊಳಕ ಯೋಗ್ಯತೆ ಇರಲಾರಂತವ್ರು ನೀವು ಚಾಲೆಂಜ್ ಮಾಡ್ತೀರಿ. ನೀವು ಯಾರು ಬ್ಯಾನ್ ಮಾಡ್ತಾರ ನೋಡ್ರಿ ಅಂತ. ನೋಂದಣಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಅದು ತಾನೇ ಬ್ಯಾನ್ ಆಗೋದೇನೆ, ನಿರ್ನಾಮನೇ ಆಗ ಹೋಗ್ತದೆ ಈ ದೇಶದಿಂದಾನೆ. ಆ ಮಾಡಕ್ ಇವತ್ತಿನ ದಿನ ಯುವ ಪೀಳಿಗೆ, ಯುವಕರು, ಪ್ರಜ್ಞಾವಂತರು ಎಲ್ರು ಕೂಡ ನಾವು ಜೊತೆ ಆಗಿದ್ದೀವಿ. ಅದನ್ನ ನಿರ್ನಾಮ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.